ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್. ಸ್ಟೂಡೆಂಟ್ಸು ಯು ಜಿ ಸಿ ಇ ಟಿ, ಯು ಜಿ ನೀಟ್ 2025 ಅಣುಕು ಹಂಚಿಕೆ ಫಲಿತಾಂಶ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ನಾನು ಬಿಫೋರು ಒಂದು 1 ಅವರ್ ಬಿಫೋರ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇವತ್ತು ರಿಲೀಸ್ ಮಾಡ್ಬೋದು ಅಂತ, ಸಂಜೆ ಮೇಲೆ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವೀಗ ಹೋಗಿ ಯು ಜಿ ಸಿ ಇ ಟಿ 2025 ಇದಕ್ಕೆ ಹೋದರೆ ನಿಮಗಲ್ಲಿ ಯು ಜಿ ಸಿ ಇ ಟಿ, ಯು ಜಿ ನೀಟ್ 2025 ಅಣುಕು ಹಂಚಿಕೆ ಫಲಿತಾಂಶ ಲಿಂಕ್ ಅಂತಿದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಲಿಂಕ್ನ ಇದು ಮಾಡಿದ್ದಾರೆ, ಆ್ಯಕ್ಟಿವೇಟ್ ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಚೆಕ್ ಮಾಡಿ ನೋಡಿ. ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ವರಿ ಮಾಡ್ಕೊಳ್ಬೇಡಿ. ಯು ಹ್ಯಾವ್ ಬಿನ್ ನಾಟ್ ಅಲಾಟೆಡ್ ಸೀಟ್ ಅಂತ ಬಂದರೂ ವರಿ ಮಾಡ್ಕೊಬೇಡಿ. ಎಕ್ಸ್ಟ್ರಾ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿ. ಇದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಯಾವುದೋ ಒಂದು ಯೂಟ್ಯೂಬರ್ ಹೇಳ್ತಾ ಇದ್ರು, ಇಟ್ ಈಸ್ ಜಸ್ಟ್ ಅ ಡಮ್ಮಿ ಅಂತ. ಡಮ್ಮಿ ಏನಿಲ್ಲ ಸ್ಟೂಡೆಂಟ್ಸು, ನೀವು ಮಾಡಿದಂಥ ಆಪ್ಷನ್ ಎಂಟ್ರಿನ ನೋಡಿ, ಸಾಫ್ಟ್ವೇರ್ನ ಇದು ಮಾಡಿನೇ ರನ್ ಮಾಡಿನೇ ಮಾಡೋದು. ಇದು ಡಮ್ಮಿ ಅಂತಲ್ಲ. ಕೆಲವರಿಗೆ ಮಾಕ್ ಅಲಾಟ್ಮೆಂಟಲ್ಲಿ ಯಾವುದು ಬರುತ್ತೆ ಅದೇ ಫೈನಲಲ್ಲೂ ಬಂದಿರುತ್ತೆ. ಸುಮ್ಮನೆ ಬಿಟ್ಟು ಕಾಲೇಜ್ಗಳನ್ನ ಅವರು ಅಲಾಟ್ ಮಾಡಿರೋದಿಲ್ಲ. ಮಾಕಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗ್ಬೋದು. ಕೆಲವರಿಗೆ ಮಾಕಲ್ಲೇ ಸಿಕ್ಕಿದ್ದು ಫಸ್ಟ್ ರೌಂಡಲ್ಲಿ ಸಿಗುತ್ತೆ. ಹಾಗಂತ ಚೇಂಜ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಚೇಂಜು ಕೂಡ ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಆ್ಯಂಡ್ ಯಾರೋ ಒಂದು ಯೂಟ್ಯೂಬಲ್ಲಿ ಅದು ಡಮ್ಮಿ ಅಂತ ಹೇಳ್ತಾ ಇದ್ರು. ಡಮ್ಮಿ ಅಲ್ಲ, ನೀವು ಏನು ಆಪ್ಷನ್ ಎಂಟ್ರಿನ ಮಾಡಿದ್ದೀರೋ ಅದರಲ್ಲಿ ಸಾಫ್ಟ್ವೇರ್ ಅದನ್ನು ನೋಡುತ್ತೆ, ಚೆಕ್ ಮಾಡುತ್ತೆ. ಟಾಪಿಂದ ಚೆಕ್ ಮಾಡಿಕೊಂಡೆ ನಿಮ್ಗೆ ಹೇಳೋದು, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಅನ್ನೋದು ನಿಮ್ಗೊಂದು ಐಡಿಯಾ. ಹಾಗಂತ ಇದೇ 100% ಸಿಗುತ್ತೆ ಅಂತಲ್ಲ, ಆಲ್ಮೋಸ್ಟು ಇದರಲ್ಲೇ ಆಚೆ ಈಚೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ. ಓಕೆ, ಸೊ ಎಲ್ಲರೂ ಕೂಡ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡಿ. ವರಿ ಮಾಡ್ಕೋಬೇಡಿ. ಏನೇ ಈಗ ಮಾಕ್ ಅಲಾಟ್ಮೆಂಟಲ್ಲಿ ಆ ಕಾಲೇಜ್ ಆಗಿದೆ, ಈ ಕಾಲೇಜ್ ಆಗಿದೆ, ಯಾವುದ್ರ ಬಗ್ಗೆನೂ ವರಿ ಮಾಡ್ಕೊಳ್ಬೇಡಿ. ಯಾವುದಾಗಿದೆ ನೋಡ್ಕೊಳ್ಳಿ, ನಿಮ್ಮ ಲಿಸ್ಟನ್ನು ನೋಡ್ಕೊಳ್ಳಿ. ನಿಮ್ಮ ಲಿಸ್ಟಲ್ಲಿ ಈಗ ಯಾವ ಕಾಲೇಜ್ ಆಗಿದೆ ಅದ್ರ ಮೇಲ್ಗಡೆ ಯಾವ ಕಾಲೇಜ್ ಇದೆ, ಯಾವ ಬ್ರ್ಯಾಂಚ್ ಇದೆ ನೋಡ್ಕೊಳ್ಳಿ. ಕೆಳಗಡೆ ಯಾವ ಕಾಲೇಜ್ ಇದೆ, ಯಾವ ಬ್ರ್ಯಾಂಚ್ ಇದೆ ನೋಡಿಕೊಂಡು ಚೇಂಜಸ್ ಮಾಡೋದಿದ್ರೆ ಮಾಡ್ಬೋದು. ಮಾಡಲೇಬೇಕಂತ ಕಂಪಲ್ಸರಿ ಇಲ್ಲ. ನೀವು ಯಾವುದು ಮಾಕ್ ಅಲಾಟ್ಮೆಂಟಿಗೆ ಆಪ್ಷನ್ ಎಂಟ್ರಿನ ಮಾಡಿದ್ದೀರಾ ಅದೇ ಆಪ್ಷನ್ ಎಂಟ್ರಿನ ಫಸ್ಟ್ ರೌಂಡಿಗೆ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಆಯಿತಾ? ಸೊ ಅದೇ ಆಪ್ಷನ್ ಎಂಟ್ರಿ ನೀವು ಫಸ್ಟ್ ರೌಂಡಿಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅಥವಾ ಏನಾದರೂ ರೀಅರೇಂಜ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಅಂತ ಕಂಪಲ್ಸರಿ ಅಲ್ಲ. ನೀವು ಫಸ್ಟ್ ರೌಂಡಲ್ಲಿ ಏನು ಮಾಡಿದ್ದೀರಿ ಅಂದರೆ ಮಾಕ್ ಅಲಾಟ್ಮೆಂಟಿಗೆ ಏನನ್ನು ಇದು ಮಾಡಿದಿರಿ ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಬೋದು. ಓಕೆ, ಇದು ಇವಾಗಿನ ಅಪ್ಡೇಟು. ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ. ನೋ ನೀಡ್ ಟು ಗೆಟ್ ಪ್ಯಾನಿಕ್. ಇನ್ನೂ ಟೈಮ್ ಇದೆ, ನೀವು ಇದು ಮಾಡ್ಬೋದು. ಏನು ಹೇಳ್ತಾರೆ, ಮತ್ತು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಮತ್ತು ಎಗೇನ್ 0 ಸ್ಟಾರ್ಟ್ ಮಾಡ್ಬೋದು. ಇನ್ ದ ಸೆನ್ಸು ಪುನಃ ಮತ್ತೆ ನೀವು ಪೂರ್ತಿ ಡಿಲೀಟ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಕೂಡ ಮಾಡ್ಬೋದು. ನೋ ನೀಡ್ ಟು ವರಿ. ಜಸ್ಟ್ ಚೆಕ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಸಿಗ್ಬೋದು, ಯಾವ ಬ್ರಾಂಚ್ ಸಿಗ್ಬೋದು, ಈ ವರ್ಷ ಕಟ್ ಆಫ್ ರ್ಯಾಂಕ್ ವೇರಿಯೇಷನ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ರಫ್ ಐಡಿಯಾ ಸಿಗುತ್ತೆ ಅಷ್ಟೇ. ಓಕೆ, ನೋ ನೀಡ್ ಟು ವರಿ ಸ್ಟೂಡೆಂಟ್ಸ್. ಆದಷ್ಟು ಬೇಗ ಚೆಕ್ ಮಾಡಿ. ಯಾರ್ಯಾರಿಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಬಂದಿದೆಯಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ವರ್ಸ್ಟ್ ಆಗಿದೆಯಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಟೈಮ್ ಟು ಟೈಮ್ ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.